ಕರ್ತನ ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಡಿವನ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಕರ್ತನಲ್ಲಿ ನಂಬುತ್ತಿದ್ದೇನೆ. ಈ ಡೈಲಿ ಡಿವನ್ ಸೇವೆ ಮೂಲಕ ಪ್ರತಿದಿನ ದೇವರ ವಾಕ್ಯ ಕೇಳಿದ್ರು ನಿಮಗೆ ಇದು ಬಿಡುಗಡೆಯನ್ನು, ಆಶೀರ್ವಾದವನ್ನು, ರಕ್ಷಣೆಯನ್ನು, ಸೌಖ್ಯವನ್ನು ಉಂಟು ಮಾಡುತ್ತೆ ಎಂಬುದಾಗಿ. ಆಮೇನ್. ಕಾರಣ ದೇವರ ವಾಕ್ಯದಲ್ಲಿ ಜೀವ, ಸೌಖ್ಯ, ರಕ್ಷಣೆ, ಆಶೀರ್ವಾದ ಇದೆ. ಆಮೇನ್. ಇವತ್ತು ಕೂಡ ದೇವರು ಈ ತಿಂಗಳು ಕೊಟ್ಟಂಥ ವಾಗ್ದಾನ ಒಂದು ವಾಕ್ಯನ ಓದಿ ನಿಮ್ಮ ಬಿಡುಗಡೆಗೋಸ್ಕರ, ಈ ತಿಂಗಳ ಆಶೀರ್ವಾದಗೋಸ್ಕರ ಪ್ರಾರ್ಥಿಸಲು ನಾನು ಆಸೆಪಡ್ತಿದ್ದೇನೆ. ಈ ತಿಂಗಳು ದೇವರು ಕೊಟ್ಟಂಥ ವಾಗ್ದಾನ ಆದಿಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯ. ಪ್ರೀತಿಯ ದೇವ್ರ ಮಕ್ಕಳೇ, ಜೆನೆಸಿಸ್ 12:3, ಆದಿಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುವಾಗ ಸ್ವಾಮಿ ಈ ತಿಂಗಳು ಹೇಳಿದ್ರು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಅಯ್ಯೋ ಈ ವರ್ಷದ ಕೊನೆ ತಿಂಗಳಿದ್ದೀವಿ, ಈ ಡಿಸೆಂಬರ್ ತಿಂಗಳು ನನಗೇನು ಮಾಡಲಿ, ನನ್ನ ಅಗತ್ಯಗಳು, ನನ್ನ ಕಾರ್ಯಗಳು ಬಹಳ ಇದೆಯವಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ, ವೇದನೆ ಪಡ್ತಾ ಇದ್ದೀರಾ, ಭಯ ಪಡ್ತಾ ಇದ್ದೀರಾ? ಸಹೋದರ, ಸಹೋದರಿ, ಸ್ವಾಮಿ ನಿಮ್ಮನ್ನು ಹೇಳ್ತಿದ್ದಾರೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಈ ತಿಂಗಳು ನಿಮ್ಮನ್ನು ಯೇಸು ಆಶೀರ್ವಿಸುವುದು ಮಾತ್ರ ಅಲ್ಲ, ನಿಮ್ಮ ಮೂಲಕ ಅನೇಕ ಜನಗಳಿಗೆ, ಅನೇಕ ಕುಟುಂಬಗಳಿಗೆ ದೇವರು ಆಶೀರ್ವಾದನ ಉಂಟು ಮಾಡಲಿದ್ದಾರೆ. ಒಂದು ವೇಳೆ ಬ್ರದರ್ ನನಗೆ ತುಂಬ ಕಷ್ಟ, ದರಿದ್ರ, ಸಾಲ, ವೇದನೆ, ಕಣ್ಣೀರಲ್ಲಿ ಮುಳುಗಿದ್ದೀನಿ, ನನಗೆ ಆಶೀರ್ವಾದ ಇಲ್ಲ, ಇನ್ನು ನನ್ನ ಮೂಲಕ ಎಲ್ಲಿ ಇನ್ನು ಅನೇಕ ಜನಗಳಿಗೆ ಆಶೀರ್ವಾದ ಉಂಟಾಗದಿಸ್ತಿದ್ದೀರಾ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ಸತ್ಯವಂತನು, ಆತನು ನಂಬಿಗಸ್ತನು, ಆತನು ನೀತಿವಂತನು. ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕಷ್ಟ, ದರಿದ್ರ, ಸಾಲ, ವೇದನೆ, ಕಣ್ಣೀರನ್ನು ನೀಗಿಸಿ ನಿಮ್ಮನ್ನು ಆಶೀರ್ವಿಸೋದು ಮಾತ್ರ ಅಲ್ಲ, ನಿಮ್ಮ ಮೂಲಕ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ನೀವಿರುವ ಪಟ್ಟಣಕ್ಕೆ, ನಮ್ಮ ದೇಶಕ್ಕೆ, ನೀವು ಮಾಡುವ ಕೆಲಸ ಸ್ಥಳದಲ್ಲಿ, ಸೇವೆ ಸ್ಥಳದಲ್ಲಿ ನಿಮ್ಮ ಮೂಲಕ ಅನೇಕರಿಗೆ ದೇವರು ಆಶೀರ್ವಾದ ಉಂಟಾಗಿದ್ದಾರೆ. ನೋಡಿ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ರು, ಅದೇ ರೀತಿ ಸ್ವಾಮಿ ನಮಗೂ ಈ ತಿಂಗಳು ವಾಗ್ದಾನ ಮಾಡ್ತಿದ್ದಾರೆ. ಅಬ್ರಹಾಮನ ದೇವರೇ ನಮ್ಮ ದೇವರು, ಈಸಾಕಿನ ದೇವರೇ ನಮ್ಮ ದೇವರು, ಯಾಕೋಬಿನ ದೇವರೇ ನಮ್ಮ ದೇವರಾಗಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ತಿಂಗಳು ಪೂರ್ತಿಯಾಗಿ ಏಸಪ್ಪ ನಿಮ್ಮ ಮೂಲಕ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜೀವಿತಕ್ಕೆ, ನಿಮ್ಮ ಮಕ್ಕಳಿಗೆ, ನೀವಿರುವ ಪಟ್ಟಣ, ಸಭೆ, ಸೇವೆ, ದೇಶಕ್ಕೆ ಆಶೀರ್ವಾದ ಆಗಿರ್ತದೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದೋ ಈ ತಿಂಗಳು ವಾಗ್ದಾನ ಕೊಟ್ಟಿದೆಯಪ್ಪ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದೆಂಬುದಾಗಿ. ಆ ವಾಗ್ದಾನ ಪ್ರಕಾರ ಈ ಡೈಲಿ ದಿವಸ ಸೇವೆ ಮೂಲಕ ವಾಕ್ಯವನ್ನು ಕೇಳಿ ಈ ವಾಗ್ದಾನವನ್ನು ಯಾರೆಲ್ಲ ನಂಬ್ತಾ ಇದ್ದಾರೋ ಅವರ ಎಲ್ಲರ ಮೂಲಕ ಯೇಸುವಿ ನಾಮದಲ್ಲಿ ಆಶೀರ್ವಾದ ಉಂಟಾಗಲಪ್ಪ. ಒಂದೊಂದು ಕುಟುಂಬದಲ್ಲಿ, ಒಂದೊಂದು ಮನೆಯಲ್ಲಿ, ಜೀವಿತದಲ್ಲಿ ದೇವರ ವಾಗ್ದಾನ ಆಮೇಲೆಂದು ಫಲಿಸಿದಕ್ಕೆ ಸ್ತೋತ್ರ. ಆಶೀರ್ವದಿಸ್ತಾನೆ ನಮ್ಮ ಜೀವ ತಂದೆಯೇ. ಆಮೇನ್. God bless you.